ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ಹಿಡಿದ್ರೊಳಗೆ ಏನು ವಿಶೇಷತೆ ಐತಿ ಅಂತ ನೋಡನ್ರಿ. ಈಗ ನೋಡ್ರಿಪ್ಪ ಮನೆ ಒಳಗೆ ನಾನು ಹೋಗ್ಬೇಕಾಗ್ಬಿಟ್ಟಿನ ರಿಷಿಯರು ಶಾಲೆಗೆ ಹೋದ್ರಿ, ಮತ್ತು ಅಮ್ಮನೂ ಆರಿಫನು ಕೂಡಿ ಆಸ್ಪತ್ರೆಗೆ ಜಲ್ದಿನ ಹೋಗ್ಬಿಟ್ರಿ. ಇವತ್ತು ಆಸ್ಪತ್ರೆಗೆ ರೀ ಅವ್ರು ಎಷ್ಟು ಜಲ್ದಿ ಹೋಗ್ಯಾರಪ್ಪ ಅಂತ ಹೇಳಿದ್ರೆ 8 ಗಂಟೆ ಆಗಿತ್ತೆ ನೋಡ್ರಿ. ಅವಾಗನ ಹೋಗ್ಬಿಟ್ರಿ ಪಾಳ್ಯಕ್ಕೆ ಹಚ್ಚಾಕ್ರಿ, ಅಂದ್ರೆ ದೊಡ್ಡ ಡಾಕ್ಟ್ರ್ ಕಡೆ ತೋರಿಸ್ಕೊಂಬರ್ತೀವಿ ತಡಿವಾ ಅಂತೇಳಂದು ಹೋಗ್ಯಾರ. ನೀನು ಫುಲ್ ಅಮ್ಮಗೆ ವಾಮೆಂಟ್ ರೀ. ಹಾಗಾಗಿ ಬೇಡ ತಡಿವಾ ಹೋಗ್ತೀನಿ ಅಂತಂದು ಆರಿಫನ್ ಕರ್ಕೊಂಡು ಹೋದ್ರು ಅವರು. ಟೈಮ್ 9 ಗಂಟೆ ಆಯ್ತು. ನಾನು ಒಂದು ಸ್ವಲ್ಪ ಲೈಟಾಗಿ ಚಹಾ ಕುಡ್ದು ಬಾಂಡೆ ಅವು ಎಲ್ಲ ಜಗ್ಗ ಹಂಗೆ ನಮ್ಮ ಅರ್ಶಿ ಅಂಕ್ರ ಒಲೆ ಮುಂದೆ ನಿಂತ್ಕೊಂಡ್ಲ ಅಂದ್ರೆ ಒಂದು ತೆಕ್ಕಿ ಇಟ್ಟು ಹೋಗ್ಬಿಡ್ತಾಳ್ರಿ ಈಕಿ. ಈಗ ಅದು ಕೆಲಸ ಅದೆಲ್ಲ ಮಾಡ್ತೀನಿ. ಸ್ವಲ್ಪ ಚಹಾ ಕುಡ್ದು ನಾನು ಗ್ಯಾಸ್ ತಗೊಳ್ದೆ ರೀ. ಸ್ವಲ್ಪ ಗ್ಯಾಸ್ ತಗೊಳ್ಳೋದು ಪಲ್ಯ ಇತ್ತು ಬಿಸಿ ಮಾಡೋಕ್ಕಿಟ್ಟೆ ರೀ. ಬಾಂಡೆ ಬಾಳಗ್ಯಾವ್ರಿ, ಬಾಂಡೆ ತಿಕ್ಕೊಂಡು ಅಡುಗೆ ಮಾಡಿಟ್ಟು ಹೋಗ್ಲಿ ಏನು ಮಾಡಿ ಅನ್ಸಾಗೈತ್ರಿ. ಅಡುಗೆನೂ ಏನಿಲ್ಲ ರೀ. ಆಕೆ ಅರ್ಶಿ ಅನ್ನ ಮಾಡ್ಕೊಂಡು ಚಲೋ ಅಕ್ಕಿದ ಒಗ್ಗರಣೆ ಹಾಕಿಟ್ಟು ಹೋಗ್ಯಾಡ್ರಿ ಉಂಡು ತಾವು. ಇದು ಪಲ್ಯನೂ ಬಿಸಿ ಆತೀಗ ಎಲ್ಲ ಬಿಸಿ ಮಾಡೀನಿ. ಈಗ ಸ್ವಲ್ಪ ಬ್ಯಾಳೆ ಒಂದಿಷ್ಟು ಹಾಕಿ ಸಾರು ಮಾಡಿದ್ದು ಚಿಕನ್ ಪಲ್ಯ ಇದೆ. ಇನ್ನು ನಮ್ಮ ಮಾರಿಯಪ್ಪ ದವಾಖಾನೆಗೆ ಹೋದ್ರೆ ಬಂದಿಲ್ಲ. ನಾನು ಬಾಂಡೆ ಬಾಳಿದ್ರಿ, ಅವೊಂದು ಬುಟ್ಟಿ ಅವೊಂದು ಸ್ವಲ್ಪ ಅಂತ ಹೇಳಿದ್ರೆ ಜಗ್ಗಾಗಿದ್ದು ರೀ. ಬಾಂಡೆ ಬುಟ್ಟಿ ತೆಕ್ಕೊಂಬಂದಿಟ್ಟು ಸಾರು ಒಗ್ಗರಣೆ ಕೊಟ್ಟಿರಿ. ಸಾರು ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ಚಪಾತಿ ಮಾಡ್ಬೇಕಂತಂದು ಹಿಟ್ಟು ನಾದ್ಕೊಂಡು ಮಾಡ್ಕೊತೀನಿ ನೋಡ್ರಿ. ಈಗ ಕರೆಂಟ್ ಹೋಗೈತ್ರಿ, ಕರೆಂಟೇ ಇಲ್ರಿ. ಹುಬ್ಳಿಗೆ ಹೋಗಿ ಬಂದಾನ್ರಿಪ್ಪ. ಪ್ಯಾಂಟ್ ಅಯ್ಯೋ ಪ್ಯಾಂಟ್ ಅಂತ ಹೇಳಂದು ಬರ್ತೀನಪ್ಪ ನಾನು ಅಂತೇಳಿ ನಾನು ಕರ್ಕೊಂಡು ಹೋಗಲಿಲ್ಲ. ನಾನು ಹೋಗ್ತೀನಿ ಅಂತಂದು ಹೋಗಿ ಇದೊಂದು ಚಸ್ಮಾ ತಗೊಂಡು ನಾನು ಪ್ಯಾಂಟ್ ತೋರಿಸೋಲ್ರಿ ಇನ್ನು ಹಾಕ್ಯಂದು ನೋಡ್ತಾನಂತ. ನಾ ಹಾಕ್ಯಬೇಕಂತ ಅವ್ನು ನೋಡ್ತಾನಂತ. ನೋಡು ಇಷ್ಟು ದೊಡ್ಡದ ಮಕ್ಕಳು ತುಂಬಗಿನ ಚೆನ್ನಾಗೈತೆ. ಹುಬ್ಳಿ ಒಳಗಿಂತ ನನಗೆ ಗೋಬಿ ಮಂಚೂರಿ ತನಗೆ ಎಗ್ ರೈಸ್ ತೊಗೊಂಡು ನಾನು ಗೋಬಿ ಮಂಚೂರಿ ಸ್ವಲ್ಪ ತಿಂದೆ ರೀ. ಅವ ಎಗ್ ರೈಸ್ ತಿನ್ನಕಂತ ನೀ ತಿಂದು ಬಿಡು ನನಗೆ ಅಂತ ಹೇಳಿ ಕೊಟ್ಟಾನ್ರಿ. ಇಲ್ಲಿ ಬಿಸಿ ಇಲ್ಲ ನೀದು. ನೋಡ್ರಿಪ್ಪ ಹೀರೋ ಮಸ್ತ್ ಅದ ರೀ. ಇದು ಚೆನ್ನಾಗಿ ತಗೋ, ಇದು ಚೆನ್ನಾಗೈತೆ, ಮಸ್ತ್ ಇದೆ ನೋಡ್ರಿ. ನಮ್ಮ ಸಹನನ ಮದಿದು ತಯಾರಿ ರೀಪ. ನಮ್ದೆಲ್ಲ ಇನ್ನೂ ಅರ್ಧಂಬರ್ಧ ಆಗೈತ್ರಿ. ನಮ್ಮದು ಪೂರ ಮಾಡ್ಬೇಕು ಇನ್ಮ್ಯಾಗ. ಮತ್ತು ಸ್ಟಾರ್ಟ್ ಆತಲ್ರಿ ನನ್ನ ಮದಿ. ನಾನು ಮ್ಯಾಲೆ ಮಕ್ಕೊಂಡಿದ್ರಿ ಪಾರಿಪ್ಪ. ಮಮ್ಮಿ ಅಂದಾಗನ ಬಂದು ಇಳಿದು ಕೆಳಗೆ. ಈಗ ಬಂದ್ರಿ ಯಾರಿಪ್ಪ? ಹಾಕಿದ್ದಿಲ್ಲ ನಮ್ಮ ಅವ್ನು ಬೆಳಗ್ಗೆ ಏನಾಯ್ತೇನ್ರಿಪ್ಪ. ನಾನು ಅಡುಗೆ ಮಾಡೋದಕ್ಕೆ ಮ್ಯಾಲೆ ಹೋದಕ್ಕೆ ಈಗ ನೋಡ್ರಿ ಬಂದದ್ದು ನಾನು ಕೆಳಗೆ. ಏನು ಚಿಲ್ಲರ? ಮೆಣಸಿನ್ಕಾಯಿ ಏನ ಚೆಲ್ಲಿದ್ದಿ? ಇನ್ನೂ ಬುರ್ಕಾನು ಬಿಚ್ಚಿಲ್ಲ ನೀನು? ಚಲೋ ಆಯ್ತು ಬಿಡು. ಊಟಕ್ಕೆ ಹಾಕಿಕೊಟ್ರಿ. ಈಗ ಅಮ್ಮಗೆ ಆರಿಪ್ಪ ಉಣ್ಣು ಅಂತಂದ್ರೆ ಮಕ್ಕಳು ನೋಡ್ರಿ. 8 ಗಂಟೆಗೆ ಹೋಗ್ಯಾರಿಪ್ಪ ಬೆಳಿಗ್ಗೆ. ಅಲ್ಲಿ ಇಡ್ಲಿ ತೊಗೊಂಡ್ರಂತಾವು ತಣ್ಣಗೆ ಇಡ್ಲಿ ಅಂದ್ರೆ ಅಲ್ಲೇ ಆಸ್ಪತ್ರೆ ದವಾಖಾನಿನ ಗದ್ಲು ಬಾಳ್ರಿ. ಬಾಲಾಜಿ ದವಾಖಾನೆ ಅಂತ ಹೇಳಿದ್ರಿ, ವಿಪರೀತ ಗದ್ದರಿ ಅದು. ಈಗ ಊಟ ಕೊಟ್ಟು ನಮ್ಮ ಮಗ ಚಾಯ್ ಕೊಡ್ತೀನಿ ರೀ. ಚಪಾತಿ ಕೊಟ್ಟೀನಿ. ಪಲ್ಯದೊಳಗೆ ತಿನ್ನಾಕತ್ತಿಲ್ಲ ರೀ ಚಪಾತಿ ರೀ. ಅನ್ನ ಉಣ್ಣಾಕತ್ತಾರೆ, ಚಾದೊಳಗಾದ್ರೆ ತಿಂತಾರೆ. ನಾನು ಸ್ವಲ್ಪ ಚಹಾ ಕುಡಿತೀನಿ. 8 ಗಂಟೆಗೆ ಹೋಗಿದ್ರು ನೋಡಮ್ಮ ನೀವಮ್ಮ. ಹೊಳ್ಳಿ ಮತ್ತು ಸಾಯಂಕಾಲ ದಜಾಗ ಹಾಕತ್ ನೋಡ್ರಿ. ಮತ್ತು ಮೀನಿಗೆ ಹೋಗೋ ಟೈಮ್ ಆತ್ರಿ ಈಗ ನಮ್ದ್ರಿಪ್ಪ. ಮತ್ತು ಮನ್ಯಾಗ ಮದ್ವೆ ಅಂತ ಹೇಳಿದ್ರೆ ನಾವು ಶಾಪಿಂಗ್ ಎಲ್ಲ ಫುಲ್ ಜೋರು ಇರ್ಬೇಕಲ್ಲ ನಮ್ದು. ಈಗ ನೋಡ್ರಿ ಇಲ್ಲಿ ಅರ್ಶಿನದ್ರಿ ಮೊದಲಿಗೆ. ನಮ್ಮ ಸಹ ನನ್ನ ಅರ್ಶಿನಕ್ಕೆ ನಮ್ಮ ಶಾಪಿಂಗ್ ನೋಡ್ರಿ. ಏನೋ ಇವಾಗ ಅದು ಹಂಗೆ ನಡೀತ್ರಿ. ಅರ್ಶಿನ ದಿನ ಹಳದಿವ ಉಟ್ಕೋಬೇಕು ಚಂದ ಕಾಣಿಸ್ತೈತಿ ಅಂತ ಹೇಳಂದ್ರಿ. ಇದು ನೋಡ್ರಿ ಈಗ ಇಲ್ಲಿದು ನಮ್ಮ ಆರಿಫ್ ಅಂದ್ರಿ. ಇದು ಅರ್ಶಿಯ ಉಟ್ಕೊಂತ ಅನ್ನಕತ್ತಲ್ಲ ಅದನ್ನ ಬ್ಲೌಸ್ ರೀ. ಡಿಸೈನಿಂಗ್ ಬ್ಲೌಸ್ ರೀ. ಅದು ಸಣ್ಣ ಅಪ್ಪ ಹೊಲ್ದಿದ್ರಿ. ಮತ್ತು ಓಡ್ನಿ ರೀ ಮರೂನ್ ಕಲರಿಂದ ಕಾಂಬಿನೇಷನ್. ಮತ್ತು ಅದು ಲಂಗ ರೀ. ಲಂಗ ದವಣಿ ಏನು ಅಂತಾರನಲ್ರಿ ಹಂಗೆ ನೋಡ್ರಿ. ಅದು ಅದೇ ರೀ. ಮುದ್ದೆ ಮಾಡಿ ಇಟ್ಬಿಟ್ರೆ ಅದನ್ನ. ಚಂದ ಐತ್ರಿ ಅದು. ಅದಕ್ಕೂ ಈ ವೇಲಿಗೂ ಮಸ್ತ್ ಕಾಣಿಸ್ತೈತ್ರಿ. ಸೂಪರ್ ರೀ. ಮತ್ತು ನಂದ್ರಿ ನಾನು ಉಟ್ಕೊಳಕ್ರಿ.
ಅಯ್ಯೋ ಅರ್ಶಿನದೊಳಗೆ ಅರ್ಶಿನದ ಇದನ್ನ ಬಿಚ್ಚ ಈ ಸೀರೆನ ಹಾಂ ಒಂದೇ ಪೀಸ್ ಅರ್ಶಿನ ದಿನ ಮತ್ತು ಅದನ್ನು ಆದ್ರೆ ಇದು ಸಿಂಪಲ್ ಉಟ್ಕೋಬೇಕು ಅರ್ಶಿನ ದಿನ ಬೆಳಿಗ್ಗೆ ಇದ್ದ ಫಂಕ್ಷನ್ ಇರ್ತಾವೆ ಅವಾಗ ಚಲೋದು ಉಟ್ಕೊತೀನಿ ಬೆಳಿಗ್ಗೆ ಇದ್ದ ಸಾಯಂಕಾಲದವರೆಗೂ ಸಾಯಂಕಾಲ ಅರ್ಶಿನ ಹಚ್ಚ ಮುಂದೆ ಇದು ಉಟ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಇದ್ದು ಹಂಗಂದ್ರೆ ಬೇಡ ಎಲ್ಲೋ ಇಲ್ಲ ಆಕೈತಿ ಇದು ನಾನು ನೋಡ್ರಿಪ್ಪ ಇದು ಚಂದ ಐತಿ ಮಸ್ತ್ ಐತದ ಚಂದ ಐತದ ಬ್ಲೌಸ್ ಒಂದು ಹೊಲಿಬೇಕಾದದು ಇದು ಉಟ್ಕೊಂತೀಯ ಅದನ್ನ ಉಟ್ಕೊತೀನಿ ರಾತ್ರಿ ಸಾಯಂಕಾಲ ಅದನ್ನ ಉಟ್ಕೊತೀನಿ ಚಂದ ಐತಿ ರಾತ್ರಿಗೆ ಸಿಂಪಲಾಗಿ ಉಟ್ಕೊಂಡ್ರೆ ಮಸ್ತ್ ಕಾಣಿಸ್ತಾವೆ ಹೌದೌದು ಗ್ರ್ಯಾಂಡ್ಕಿನ ಸಿಂಪಲ್ ಏನೋ ಚಂದ ಕಾಣಿಸೋದು ಇದು ನಂದು ಫೈನಲ್ ಆತು ನೋಡ್ರಿ ಈಗ ಅರ್ಶಿನ ದಿನ ಉಟ್ಕೊಳ್ಳೋದು ಸಾರಿ ಇದು ಫೈನಲ್ ಅರ್ಶಿ ಆಗತ್ತೆ ಮತ್ತು ನೀನ ಉಟ್ಕೊಂಬಿಡೋದನ್ನ ಆ ಸೀರೆನ ಕೆಳಗಿಂದ ಆಸಿಫನು ನೋಡ್ಲಿ ಆಸಿಫನ್ ನೀನು ನೋಡಿದೆನ ಆಸಿಫನ್ ಬಟ್ಟಿನ ಇವು ನಮ್ಮ ಆಸಿಫನು ನೋಡಿದ್ರಲ್ರಿ ಚಸ್ಮಾ ಗಿಸ್ಮಾ ಒಳ್ಳೆ ಜೋರು ಐತಿ ಪ್ಯಾಂಟ್ ಇಂತ ತೊಗೊಂಡ ನೋಡ್ರಿ ಅವ್ರು ರೊಕ್ಕ ಕೊಟ್ಟು ಹರಿದ ಪ್ಯಾಂಟ್ ರೀ ಅವನು ಮತ್ತು ಅದನ್ನು ಹಿಡಿಸ್ಯಾನಾಕ ಮಾತ್ರ ರೊಕ್ಕ ರೀ ಅದ್ರು ಹಿಡಿಸ್ಯಾನ್ರಿ ಹಂಗೆ ಕೆಳಗೆಲ್ಲ ಕಟ್ ಮಾಡಿಸಿ ನಾನು ಹರಿದು ಕೊಡ್ತಿದ್ದೇನಪ್ಪ ಬರ್ಬೇಕಿಲ್ಲ ನನ್ನ ಕಡೆ ಅಂತ ಹೇಳಿ ಅವನು ಬಟ್ಟೆ ಚಂದ ಕಾಣ್ಸಾಕತ್ತದ್ದು ರೀ ಆದ್ರೆ ನೀವು ಹರಿದಿದ್ದು ಹರಿದಿದ್ದು ಚಂದ ಕಾಣ್ಸಾಕತ್ತಿದ್ದು ಅವ್ರ ಕಡೆಯಿಂದ ಮಷಿನ್ ಇರ್ತಾವೆ ನಾವು ದಪ್ಪನ ಚೂಜಿವು ಮಾಡಿ ಚಲೋ ಮದುವೆಗೆ ಏನಿಗೆ ಮದುವೆಗೆ ಐತೆ ಅರ್ಶನಕ್ಕೆ ಐತೆ ಏನು ಬರ್ತಡೇಕ್ಕೆ ಐತೆ ಅದಂತ ನಾನು ಆರ್ಡರ್ ತೊಗೊಂಬಂದನವ ಅಷ್ಟೇ ಪ್ಯಾಂಟ್ ಪ್ಯಾಂಟ್ ಒಂದು 2 ಅಂಗಿ ಒಂದು 5 ಜಾಕೆಟ್ ಏನಂತಾರಲ್ಲ ಅದು ಒಂದು ಚಸ್ಮಾ ಚಪ್ಪಲ್ ಚಪ್ಪಲಿ ತೊಗೊಂಬಂದಾನ ಅದಕ್ಕೆ ಅರ್ಶಿಯ ಜಗಳ ತಗದ ಈಗ ನನಗೆ ಡ್ರೆಸ್ ಬೇಕಂದ್ರೆ ಬೇಕಾ ಅಂತೇಳಿ ಅಂದ ಏನು ಮಾಡ್ಬೇಕು ಹೇಳ್ರಿ ಅವ್ರಿಬ್ರು ಹಂಗೆ ಮಾಡಕತ್ತಾರಂದ್ರೆ ಈಗ ಸುಮ್ಮನೆ ಕುಂತ ಅಂದ್ರನ ಯಾವಾಗ ಹೋಗೋಣ ಹುಬ್ಳಿಗೆ ಅಂತ ಆಡ್ರಿ ಈಗ ಈಕಿನ ನಮ್ಮಮ್ಮ ಏನಂತಾರ ನೋಡ್ಬೇಕ್ರಿ ಮತ್ತು ಇದು ಏನದು ಮೆನ್ಷನ್ ಮಾಡ್ಬೇಕಂತ ಡೇಟ್ ಸಣ್ಣ ಪಂಚ ಅಂದ ನೋಡ್ರಿಪ್ಪ ಹೇಯ್ ಮಸ್ತ್ ಆಗೈತಿ ಮಕ್ಕ ತುಂಬ ಅದ ಕಾಣಿಸ್ತಿ ಎಲ್ಲಿ ನೋಡೋಣ ಎಲ್ಲಿ ಮಟ್ಟ ಬರ್ತದೆ ಇಲ್ಲಿ ಕೆಳಗೆ ನೋಡೋಣ ಸಣ್ಣ ಸಣ್ಣ ಇರ್ಬೇಕಲ್ಲ ಅಲ್ಲಿ ಕಣ್ಣಿಗೆ ಆಗೋಷ್ಟು ಅಷ್ಟಾವು ಆರಿಪ್ಪ ಸಣ್ಣ ಅಪ್ಪಂದು ಯಾವ ಹಾಲಿನಾಗ ಇಟ್ಟಿರಿ ಯಾವಾಗ ಡೇಟ್ ಅಂತಂದು ಲಗ್ನ ಪತ್ರ ಬರ್ತಾವ್ರಿ ಈಗ ಇನ್ನೊಂದು 2 ದಿನದಾಗ ಬರ್ತಾವ್ರಿ ಆವಾಗ ಲಗ್ನ ಪತ್ರನ ತೋರಿಸ್ಬಿಡ್ತೀವಿ ನಾವು ಲಗ್ನ ಪತ್ರಿಕೆನ ರೀ ಎಲ್ಲರೂ ಬರುವಂತೇನ್ರಿ ಎಲ್ಲರೂ ಬರ್ರಿ ನಮ್ಮ ಸಣ್ಣ ಮದ್ವಿಗೆ ರೀ ಓಪನಿಂಗ್ ಬಂದಿದ್ರಲ್ಲ ಪಾಪ ಎಲ್ಲ ಸ್ವಲ್ಪ ಜನ ಬಂದಿದ್ರು ನಮ್ಮ ಸಬ್ಸ್ಕ್ರೈಬರ್ ಬಂದದ್ರಿ ಓಪನಿಂಗ್ ರೀ ನಮ್ಮ ಹೆಸ್ರಿನ ಓಪನಿಂಗಿಗೆ ರೀ ಹಂಗೆ ಬರ್ರಿಪ್ಪ ನಮಗೂ ಖುಷಿ ಆಗುತ್ತೆ ರೀ ಮತ್ತು ಆರಿಪ್ಪನ ಮದುವೆ ಯಾವಾಗ ಅಂತ ಕೇಳ್ತೀರಿ ಆರಿಪ್ಪನ ಮದುವೆ ಇನ್ನೂ ಯಾವಾಗ ಇರತ್ತೇನ್ರಿ ಅವಾಗ ಸುರು ಹಚ್ಕೊಂತೀನಿ ಸುಮ್ಕೊಂಡ್ರಿ ನಿಮ್ಗೆ ಗೊತ್ತೈತ್ರಿ ಆರಿಪ್ಪನ ಮದುವೆ ಇನ್ನೂ ಎಲ್ಲಿರತ್ತೇನ್ರಿ ಅವಾಗ ಸುರು ಹಚ್ಕೊಂತೀನಿ ಅಂದ್ರಿ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ ಆರಿಪ್ಪನ ಮದುವೆ ಯಾವಾಗ ಐತಿ ಅಂತೇಳಂದ್ರಿ ಮಾಡ್ಕೊಳಲ್ಲ ಅಂತ ನೋಡ್ರಿ ಆಕಿ ಮದುವೆ ರೀ ಕ್ಯಾನ್ಸಲ್ ಆರಿಪ್ಪನ ಮದುವೆ ನನ್ನ ಜೋಡಿ ಬೇಕಲ್ರಿ ಮತ್ತು ಹಂಗಾಗಿ ಇದ್ಬಿಡ್ತಾಳ್ರಿ ಇಲ್ಲೇ ರೀ ಆರಿಪ್ಪ ರೀ ಕಷ್ಟ ಮಾಡಿಬಿಡಾರಿಪ್ಪ ನೀನು ಹೌದಿಲ್ಲ ಹಂಗೆ ಮಾಡ ಮತ್ತು ಸಹ ನಾನು ತೋರಿಸಿ ವಿಡಿಯೋ ಮಾಡಿರಿ ನಮಗೂ ನೋಡಂಗೆ ಆಗಾಕತ್ತೈತಿ ಆಕೆ ತೋರಿಸಿ ಮಾಡಿದಂದ್ರೆ ವಿಡಿಯೋನು ಚಂದ ಆಕೈತಿ ನೋಡೋರಿಗಿನ ಅಂತಂದೆಲ್ಲ ಕಳ್ಸ್ಯಾರ ನಮಗಂತೂ ಡಬಲ್ ಖುಷಿ ರೀಪ್ಪ ಆಕೆ ತೋರಿಸಿ ವಿಡಿಯೋ ಮಾಡ್ಬೇಕಂತಂದು ನೋಡೋಣ್ರಿ ಮದುವೆ ಒಳಗೆ ಏನಾಗುತ್ತೆ ಏನಂತೇಳಂದ್ರಿ ಈಗಂತೂ ಇಷ್ಟು ಸಿಂಪಲ್ಲಾಗಿ ಇದು ಮಾಡಿವ್ರಿ ಮದುವೆ ಒಳಗೆ ಯಾರು ಬೇಡ ಅಂತಾರ್ರಿ ಅವ್ರೇನಾದರೂ ತೊಗೊಳ್ರಿ ಅಂತ ಹೇಳಿದ್ನಿ ಅಂದ್ರೆ ತೊಗೊಳ್ತೀರಿ ಇದು ನಮ್ಮ ಕಡೆಯಿಂದ ನಮ್ಮ ಅಪ್ಪನ ಕಡೆಯಿಂದ ಅಲ್ಲ ರೀ ಇದು ಗಂಡು ಮನೆಯವ್ರ ಕಡೆಯಿಂದ ರೀ ಬೇಡ ತೊಗೋಬೇಡ್ರಿ ಮದುಮಕ್ಕಳಿಗೆ ಅಂತ ಅನ್ನೋದ್ರಿ ಹಾಗಾಗಿ ನಾವು ತೊಗೊಂಡಿಲ್ರಿ ಅಷ್ಟೇ ರೀ ಇಲ್ಲತ್ತಂದ್ರೆ ಏನ್ರಿಪ್ಪ ಮೊದ್ಲಿಂತನೂ ಅದಾರಿ ಅವ್ರು ವಿಡಿಯೋದಾಗ ನೋಡ್ತೀರಿ ನೀವು ಈ ಮದುವೆ ಅಂತ ಬಂದಾಗನ ಸ್ವಲ್ಪ ಮತ್ತು ಆಗ ಕೇಳಬೇಕಲ್ರಿ ನಾವು ಹೆಣ್ಣು ಕೊಟ್ರೆ ಹಾಕಿವಿ ಗಂಡು ಮನೆಯವ್ರು ಏನು ಹೇಳ್ತಾರೆ ಅದೆಲ್ಲ ಕೇಳಬೇಕಾಗತ್ತಾ ಹಾಗಾಗಿ ತೊಗೊಂಡಿಲ್ಲ ರೀ ಮದುವೆ ಒಳಗೆ ನೋಡೋಣ ರೀ ಅವ್ರೇನ್ರಿ ಪರ್ಮಿಷನ್ ಕೊಟ್ಟರು ಅಂತ ಹೇಳಿದ್ರೆ ಝಾಮ್ ಧೂಮ್ ಅಂತಾರಲ್ರಿ ಧಾಮ್ ಧೂಮ್ ಹಂಗೆ ಮಾಡೋಣಂತ್ರಿ ಮಮ್ಮಿ
ಮತ್ತು ಎಲ್ಲರೂ ನೀವು ಅರ್ಶಿನ ಈಗ ಎದಕ್ಕೆ ಆಡಿದ್ರಿ ಹ್ಞೂ ಅಂದ್ರ ಮುಂದಾಡೋರ್ ಇರ್ತೈತಿ ಈಗ ಮಾಡಿದ್ರಿ ನಮಗೆ ಗೊತ್ತಾಗ್ಲಿಲ್ಲ ಅದು ಅಂತ ಹೇಳಿ ಕೇಳತ್ತಾರ ಎಲ್ಲಾರು. ಲಗ್ನದಕ್ಕಿ ಗಂಟು ಅಂತಾರೆ, ಅರ್ಶಿನ ಗಂಟು ಅಂತಾರೆ, ಮದುಮಗಳು ಗಂಟು ಅಂತಾರೆ ನೋಡ್ರಿಪ್ಪ. ಇಷ್ಟ ಅಂತಾರೆ ಒಟ್ಟು ಅಷ್ಟು ಒಂದಾರ ಇವು. ಅಂದ್ರೆ ಅವ್ರು ಗಂಟು ಕಟ್ಕೊಂಬಂದಿಲ್ರಿ, ಅವ್ರು ಹಂಗೆ ತೊಗೊಂಬಂದಿದ್ರು ಅವನ್ನ. ಇದು ಪುಡ ಅಂತಾರಲ್ರಿ, ಹಂಗೆ ಕಟ್ಟಿದ್ದು ತೊಗೊಂಬಂದಿದ್ರು ಅವರು. ನಾವೆಲ್ಲ ಇದು ಬಿಳೆ ಅರಿಬಿ ಹಾಸಿ ಅದಕ್ಕೆ ಅರ್ಶಿನ ಹಚ್ಚಿ ಅರ್ಶಿನದ ಅಕ್ಕಿ ಮಾಡಿ ಅವನ್ನ ಹಾಕಿ ಮತ್ತು ಇಷ್ಟು ಕೊಬ್ಬರಿ ಬಟ್ಲ ಅಂತ ಹೇಳಿದಿರತ್ರಿ. ಅವು ಇಟ್ಟು ಮದುಮಗನ ಸಟ್ ಅಂತಿರತ್ತಿ, ದುಲಾ ಸಟ್ ಅಂತಂದು ಅದ್ರೊಳಗೆ ಎಲ್ಲ ಬರ್ತೈತ್ರಿ. ಅದೊಂದು ಸಟ್ ಇರತ್ತೆ, ಅದನ್ನೆಲ್ಲ ಇಟ್ಟು ಮತ್ತು ಮದುಮಗನು ಬಟ್ಟೆ ಅಂತ ಕೊಡ್ತಾರೆ ಅರ್ಶಿನ ಹಚ್ಚೋ ದಿನ. ಅವು ಎಲ್ಲ ಇವ್ರು ಹೆಂಗೆ ಸೀರೆ ಬ್ಲೌಸು ಲಂಗ ತೊಗೊಂಬಂದ್ರಲ್ಲ ಹಂಗೆ ನಾವು ಎಲ್ಲ ತೊಗೊಂಬಂದಿರ್ತೀವಿ. ಅದೆಲ್ಲ ಇಟ್ಟು ಹಿಂಗೆ ಗಂಟು ಕಟ್ಟಿ ಕಳಿಸ್ತಾರೆ ರೀ. ಅದಕ್ಕೆ ಲಗ್ನದಕ್ಕೆ ಗಂಟು ಅಂತಾರೆ. ಅಂದ್ರೆ ಇದು ಗಂಟು ಇದ್ದಿದ್ದಿಲ್ಲಲ್ಲ, ಹಂಗೆ ಕನ್ಫ್ಯೂಸ್ ಆಗೈತೆ ಎಲ್ಲರಿಗೂ. ಹಂಗೆ ಸುಮ್ಮನೆ ತೊಗೊಂಬಂದಿದ್ದಲ್ಲ, ಹಾಗಾಗಿ ಏನು ರೀ ಅದು ಅಂತಂದ್ರೆ ಲಗ್ನದಕ್ಕೆ ಗಂಟು ತೊಗೊಂಬಂದ್ರಿಪ್ಪ. ಈ ಸ್ವಲ್ಪ ಜಲ್ದಿನ ತೊಗೊಂಬಂದಾರೆ ಅವರು. ನಾವು ಇದು ಮದುವೆ ಲಗ್ನ ಪತ್ರಿಕೆ ರೀ, ಲಗ್ನ ಪತ್ರಿಕೆ ಚಾಪ್ಸಿದ ಮೇಲೆ ನಾವು ಕಟ್ ಕಳಿಸ್ತೀವಿ ರೀ. ಲಗ್ನ ಪತ್ರಿಕೆನೂ ಇಡಬೇಕ್ರಿ ಅದ್ರಾಗ ಒಂದ್ರಿ, ಅವೆಲ್ಲ ನೇಮ್ ಅದಾವಲ್ರಿ. ಹಾಗಾಗಿ ನಾವು ಅವಾಗ ಕಟ್ ಕಳಿಸ್ತೀವಿ. ನಾವು ಕಟ್ ಕಳ್ಸೋ ಮುಂದೆ ನಾನು ತೋರಿಸ್ತೀನಿ ನಿಮ್ಗೆ ನಾವು ಹೆಂಗೆ ಕಟ್ ಕಳಿಸ್ತೀವಿ ಅಂದು. ಅವಾಗ ನೋಡಿರಂತೆ ಲಗ್ನದಕ್ಕೆ ಗಂಟ್ರಿ ಮನೆ ತೊಗೊಂಬಂದಿದ್ರಿ. ಈಗ ನಾವು ಕೊರಿಯರ್ ಆಫೀಸ್ಗೆ ಹೋಗ್ಬೇಕ್ರಿ. ಈಗ ಬೇಜಾರಾಗೈತೆ ಅಂತ ದವಾಖಾನೆ ಒಳಗೆ ಕುಂತ್ಕೊಂತ ನಾವು ಹೋಗಿ ಬರ್ತೀನಿ ಬಿಡುವ ಅಂದೆ. ಇಲ್ಲ ಅರ್ಶಿಯರ್ ಬಂದ್ರೆ ಅರ್ಶಿಯರ್ ಕರ್ಕೊಂಡು ಹೋಗಿ ಬರಲೇನಾರಿಪ್ಪ. ಹೋಗಿ ಬಂದಿರಿ ನಾವು ಕೊರಿಯರ್ ಆಫೀಸ್ಗೆ. ಚಹಾ ಒಯ್ಬೇಕ್ರಿ. ಈಗ ಅಮ್ಮಗೆ ಕಸ ಅದೆಲ್ಲ ಹೊಡೆದು ದೇವ್ರ ದೀಪ ಹಚ್ಚಿ ಚಹಾ ತೊಗೊಂಡು ಹೋಗತ್ತೀನಿ. ಹುಡುಗರಿಗೆ ಓಸಾಕತ್ತಾಳ್ರಿ ಅರಿಪರಿ, ಇವ್ರು ಹೋಮ್ವರ್ಕ್ ಮಾಡಕತ್ತಾರ ಇಬ್ಬರು. ಹಾಂ ಗಿಲ್ಲಿ ಅದಾರ. ಕಾವು ಅಂತ ಬರ್ಕೊಂಬಂದಾನ. ಹೋಮ್ವರ್ಕ್ ಮಾಡಮ್ಮ ನೀವು ಸುಮ್ಮ. ಈಗ ಆಮೇಲೆ ಕಡೆ ಕಾವು ನೋಡೋದಂತಿ. ನಿಂದು ನೋಡ್ಕೊ ಮೊದಲಿಗೆ SLC ನೋಡಿ ನೀವು ಇಬ್ರು. ಆ ಬಿಗ್ ಬಾಸ್ ಅದೆಲ್ಲ ನಿಮ್ಗೆ ಅಲ್ಲಿಗೆ ಅದು ನಮ್ಮಂತರಿಗೆ ನಾವು ನೋಡ್ಬೇಕು ಅದನ್ನ ಈಗ. ಯಾಕಂದ್ರೆ ನಮ್ದು ಓದೋದಿಲ್ಲ ಬರೆಯೋದಿಲ್ಲಲ್ಲ. ನಿಮ್ದು ಈಗ ಎಷ್ಟು ಓದಿದ್ರೆ ಕಡಿಮೆನ, ಎಷ್ಟು ಬರೋದ್ರ ಕಡಿಮೆ ಆಗಿ ನಿಮ್ದು. ಎಷ್ಟು ಇನ್ನೂ 2 ತಿಂಗಳು ಉಳಿತಾನ ಪರೀಕ್ಷೆ? ಹೌದನ? ಅದೇ ಇನ್ನೊಂದು 2-3 ತಿಂಗಳು ಉಳಿತಾನ. ಮಾರ್ಚ್ ಒಳಗೆ ಅದಾವ ಅಂತ ಹೇಳ್ಯಾರ ನಿಮ್ಮ ಹಿಂದಿ ಸರ್. ಓದಿಕೆರಿವಾ ನೋಡ್ಬೇಕು. ಟಿ ವಿನೂ ನೋಡ್ಬಾರ್ದು ಅಂದ್ರೆ ಹಂಗಿಲ್ಲ. ಸ್ವಲ್ಪ ಓದಿಕೆ ಅದೆಲ್ಲ ಮುಗಿದ್ಮೇಲೆ ಒಂದು 1/2 ತಾಸು. ಹಾಂ ಅಮ್ಮಗೂ ಚಹಾ ಕೊಟ್ಟು ಬಂದೆ ನಾನು. ಕರೆಂಟ ಇಲ್ಲ, ಕರೆಂಟ್ ಹೋಗ್ಬಿಟ್ಟೈತ್ರಿ. ಇವ್ರದ್ದು ಅವಾಜ್ ಯಾಕೋ ಅಲ್ಲಿ ಕೇಳ್ಸಾಕತ್ತತ್ರಿ ನನಗೆ ಅಮ್ಮನ ಅಂಗಡಿ ಕಡೆ. ಅದಕ್ಕೆ ಜಲ್ದಿ ಓಡಿ ಬಂದೆ ನಾನು. ಬರೋದ್ರೊಳಗಾದ್ರೆ ಬಾಯ ಮುಚ್ಚಿಬಿಟ್ಟಾರೆ ಇವ್ರು. ಸ್ವಲ್ಪ ಇಡು. ಪಲ್ಯ ನೋಡಿ ಏನೈತೆ ತೆಗೆದು ನೋಡಿ ಇದು ಮಾಡು. ಬದ್ನಿಕಾಯಿ ಪಲ್ಯ ಐತನ, ಅದೊಂದು ಸ್ವಲ್ಪ ಬಿಸಿ ಮಾಡು. ಬೆಳಗ್ಗೆ ಮಾಡೋದು ಅವ್ನು ನೆನೆ ಹಾಕು. ಅವ್ನು ತಮ್ಮಲ್ಲಿ ಒಟ್ಟಾನೆ ಅವ್ನು ನೋಡ್ತೀನಿ. ಬೆಳಗ್ಗೆ ಮಾಡ ನಾನು ತಗೋ 10 ಗಂಟೆ. ಹಾಂ ಹೋಗ ಇವ ಬೆಳಗ್ಗೆ ಮಾಡಿಟ್ರಿಕೆ ನೀನು. ಅದ್ರ ಪೂರ ರೆಸಿಪಿ ತೊಗೋಬೇಕು ನೋಡು. ಪೂರ ರೆಸಿಪಿ ತೊಗೋಬೇಕು ನೀನು ಅದನ್ನು. ಅಯ್ಯ ಮತ್ತು ತೊಗೋಬೇಕು. ಹಂಗಾದ್ರೆ ಬ್ಯಾಬಿಡ್ ಹೋಗ್ಲಿ. ಯಾಕಂದ್ರೆ ಅರಿಪ ಇದು ಮಾಡ್ತಾ ಅಂತ, ಸ್ಪೆಷಲ್ ಪಲಾವ್ ಮಾಡ್ತಾ ಅಂತ ಆಕಿ. ಹಂಗೆ ಬೇಡ, ಸ್ವಲ್ಪ ಬಾಳು ಆಪನ ಮಾಡ್ತಾ ಬಿಡು. ಹಂಗೆ ಮಾಡಂತ ಬಿಡು. ಮತ್ತು ನೋಡಿರಿ ಫ್ರೆಂಡ್ಸ್, ಸೀರೆದು ಯಾರಿಗಾದ್ರೂ ಬೇಕು ಅಂತ ಹೇಳಿದರೆ ಕಮ್ಯುನಿಕೇಷನ್ ಒಳಗೆ ಸ್ಕ್ರೀನ್ಶಾಟ್ ಹೊಡೆದ ನಮಗೆ ವಾಟ್ಸಪ್ ಮಾಡಿರಿ. ನಾವು ಕಮೆಂಟ್ ಬಾಕ್ಸ್ ಒಳಗೆ ನಂಬರ್ ಕೊಟ್ಟಿರ್ತೀವಿ ಅದಕ್ಕೆ. ಮತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿ. ಮಸ್ತ್ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಓಕೆ, ಟೇಕ್ ಕೇರ್, ಬಾಯ್.